ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ ಆ್ಯಂಡ್ ಇವತ್ತಿನ ಒಂದು ವೆರಿ ಫ್ರೆಶ್ ಎಪಿಸೋಡ್ಗೆ ನಿಮ್ಮಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪೀಡ್ ಬ್ರೇಕರ್ನಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕು, ಯಾವುದೇ ಗೇರಲ್ಲಿ ನಾವು ಡ್ರೈವ್ ಮಾಡಬೇಕು ಆ್ಯಂಡ್ ಅದರ ಜೊತೆಗೆ ಯಾವುದಾದ್ರು ಸೇಫ್ಟಿ ಟಿಪ್ಸ್ನ ಫಾಲೋ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಬೇಸಿಕ್ ಟಿಪ್ ಏನಂದರೆ, ನಮ್ಮ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಆ್ಯಂಡ್ ಅದರ ಬೇಸಿಸ್ ಮೇಲೆ ನಾವು ಡ್ರೈವ್ ಮಾಡಬೇಕಾಗುತ್ತೆ. ಮಾಡರ್ನ್ ಆಗಿ ಏನು ಎಸ್ ಬರುತ್ತೆ ಅದರಲ್ಲಿ ನಮಗೆ ಅಟ್ಲೀಸ್ಟ್ 205 ಮತ್ತು 208 209 ನೆಕ್ಸಾನ್ ಇದೆ ಮತ್ತು ಮ್ಯಾಗ್ನೆಟ್ ಇದೆ. ಈ ರೀತಿಯಾದ ಗಾಡಿಗಳಲ್ಲಿ ನಾವು ರೋಡ್ ಬ್ರೇಕ್ನಲ್ಲಿ ಈಸಿಯಾಗಿ ಡ್ರೈವ್ ಮಾಡ್ಬೋದು, ಯಾಕಂದರೆ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಹೆಚ್ಚಿಗೆ ಇರುತ್ತೆ. ಅದೇ ರೀತಿಯಾಗಿ ಸಿಡಾನ್ಸು ಮತ್ತು ಹ್ಯಾಚ್ಬ್ಯಾಕ್ ಕಾರ್ ಏನಿದೆ ಅಲ್ವಾ, ಸ್ವಿಫ್ಟು, ಸಿಲೆರಿಯೋ ಮತ್ತು ಸಿಯಾಜು, ಡಿಸೈರು, ಈ ರೀತಿ ಗಾಡಿಯಲ್ಲಿ ನಮಗೆ ಲೋವರ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಕ್ಕೆ ಸಿಗುತ್ತೆ. ಲೋವರ್ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ 165 mm ಮತ್ತು 160 mm 170 mm ಈ ರೀತಿ ಗಾಡಿಗಳಲ್ಲಿ ನಾವು ರೋಡ್ ಬ್ರೇಕ್ ದಾಟಿಸೋವಾಗ ಸ್ವಲ್ಪ ನಿಧಾನವಾಗಿ ಡ್ರೈವ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಸ್ವಲ್ಪ ಏನಾದರೂ ಸ್ಪೀಡಾಗಿ ಹೋದರೆ ಕೆಳಗಡೆ ನಮ್ಮ ಫ್ರಂಟ್ ಏನು ಬಾನೆಟ್ ಕೆಳಗಡೆ ಏನು ಚಸಿ ಇರುತ್ತಲ್ವ, ಅದು ಹತ್ತೋ ಚಾನ್ಸಸ್ಸು ತುಂಬಾ ಇರುತ್ತೆ. ರೇಡಿಯೇಟರ್ ಸಪೋರ್ಟ್ಗೆ ಒಂದು ಆರ್ಮ್ ಇರುತ್ತೆ, ಆ ಆರ್ಮ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹ್ಯಾಚ್ಬ್ಯಾಕ್ ಕಾರ್ಸಲ್ಲಿ ಮತ್ತು ಲೋವರ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಗಾಡಿಗಳಲ್ಲಿ ನಾವು ರೋಡ್ ಬ್ರೇಕ್ ದಾಟಿಸುವಾಗ ತುಂಬಾ ಸ್ಲೋ ಆಗಿ ಡ್ರೈವ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಯಾವ ರೀತಿಯಾಗಿ ರೋಡ್ ಬ್ರೇಕ್ನ ದಾಟಿಸ್ಬೇಕು. ರೋಡ್ ಬ್ರೇಕ್ಸಲ್ಲಿ ತುಂಬ ರೀತಿಯಾದಂಥ ಇರುತ್ತೆ. ಕೆಲವೊಂದು ಏನಂದರೆ ಸಣ್ಣ ಸಣ್ಣ ರೋಡ್ ಬ್ರೇಕ್ಸು 2-3 ಹಾಕಿರ್ತಾರೆ. ಅದರ ಜೊತೆಗೆ ಕೆಲವೊಂದು ತುಂಬ ದೊಡ್ಡ ರೋಡ್ ಬ್ರೇಕ್ಸ್ ಇರುತ್ತೆ. ಅದಾದಮೇಲೆ ಕೆಲವೊಂದು ಮೀಡಿಯಮ್ ಇರುತ್ತೆ. ನಾನು ಮುಂದೆ ನಿಮಗೆ ಎಕ್ಸಾಂಪಲ್ ಕೊಟ್ಟು ಪ್ರಾಕ್ಟಿಕಲ್ ಆಗಿ ಡ್ರೈವ್ ಮಾಡಿ ತೋರಿಸ್ತೀನಿ, ಯಾವ ರೀತಿಯಾದಂಥ ರೋಡ್ ಬ್ರೇಕ್ಸಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕಂತ. ಬೇಸಿಕಲಿ ನಾವು ರೋಡ್ ಬ್ರೇಕ್ಸ್ನ ಯಾಕೆ ಹಾಕಿರ್ತಾರೆ ಅಂದರೆ, ನಮ್ಮ ಸ್ಪೀಡ್ನ ನಾವು ಕಡಿಮೆ ಮಾಡಬೇಕಂತ. ಸೊ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ಸ್ಪೀಡಲ್ಲಿ ನಾವು ರೋಡ್ ಬ್ರೇಕ್ನಲ್ಲಿ ಹತ್ತಿಳಿಸ್ಬೇಕು ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಡ್ರೈವ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಯಾವಾಗಲೂ ರೋಡ್ ಬ್ರೇಕ್ ಬಂದಾಗ ನಾವು ಯಾವುದೇ ಗೇರಲ್ಲಿ ಇದ್ರೂ ಫಸ್ಟ್ ನ್ಯೂಟ್ರಲ್ ಮಾಡ್ಕೊಳ್ಬೇಕು. ನ್ಯೂಟ್ರಲ್ ಮಾಡಿಕೊಂಡು ಗಾಡಿನ ಸ್ಲೋ ಮಾಡಬೇಕು. ಅದಾದ್ಮೇಲೆ ನಾವು ಕ್ಲಚ್ನ ಪ್ರೆಸ್ ಮಾಡಿ ಫಸ್ಟ್ ಗೇರ್, ಅಂದರೆ ತುಂಬಾನೇ ದೊಡ್ಡ ರೋಡ್ ಬ್ರೇಕ್ ಇತ್ತಂದ್ರೆ ಅಥವಾ ಬಿಗಿನರ್ಸ್ ಇದ್ರೆ ನೀವು ಫಸ್ಟ್ ಗೇರ್ ಅಲ್ಲೇ ರೋಡ್ ಬ್ರೇಕ್ ನ ದಾಟಿಸಿ. ಸಪೋಸ್ ನಿಮಗೆ ಗೇರ್ ಮೇಲೆ ಮತ್ತು ಕ್ಲಚ್ ಮೇಲೆ ಕರೆಕ್ಟ್ ಆಗಿ ಕಂಟ್ರೋಲ್ ಇದೆ, ನಿಮ್ಮ ಗಾಡಿ ಬಗ್ಗೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಿದೆ, ಸಪೋಸ್ ನಿಮ್ಮ ಗಾಡಿಗೆ ಏನಾದರೂ ಜಾಸ್ತಿ ಟಾರ್ಕ್ ಇದ್ದಾಗ ನಾವು ಸೆಕೆಂಡ್ ಗೇರ್ ಅಲ್ಲಿ ಕೂಡ ರೋಡ್ ಬ್ರೇಕ್ಸ್ನ ದಾಟಿಸ್ಬೋದು. ಯೂಶುವಲಿ ನಾವು ತುಂಬ ದೊಡ್ಡ ರೋಡ್ ಬ್ರೇಕ್ಸ್ ಇತ್ತಂದರೆ ಸೆಕೆಂಡ್ ಗೇರಲ್ಲೇ ದಾಟಿಸಿರ್ತೀನಿ. 2-3 ರೋಡ್ ಬ್ರೇಕ್ ಇದ್ದರೆ ಅವಾಗ ಮಾತ್ರ ಫಸ್ಟ್ ಗೇರಲ್ಲಿ ರೋಡ್ ಬ್ರೇಕ್ನ ದಾಟಿಸ್ತೀನಿ. ಸೊ ಬನ್ನಿ ನಿಮಗೆ ಈಗ ಪ್ರಾಕ್ಟಿಕಲಾಗಿ ಒಂದು ರೋಡ್ ಬ್ರೇಕ್ನ ಯಾವ ರೀತಿ ದಾಟಿಸೋದು ಅಂತ ಇಲ್ಸ್ಟ್ರೇಷನ್ ಜೊತೆಗೆ ತಿಳಿಸ್ಕೊಡ್ತೀನಿ. ನೀವು ಡ್ರೈವ್ ಮಾಡುವಾಗ ಮುಂದೆ ಏನಾದರೂ ರೋಡ್ ಬ್ರೇಕ್ ಇದೆ ಅಂದಾಗ ನೀವು ಅಟ್ಲೀಸ್ಟ್ ಒಂದು 100 meters ಮುಂಚೆನೆ ರೋಡ್ ಬ್ರೇಕ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವ ರೀತಿಯಾದಂಥ ರೋಡ್ ಬ್ರೇಕ್ ಇದೆ ಅಂತ ನಾವು ಫಸ್ಟ್ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ನಾವು ಫಸ್ಟ್ ಗೇರಲ್ಲಿ ಹೋಗೋದಾ ಸೆಕೆಂಡ್ ಗೇರಲ್ಲಿ ಹೋಗೋದಾ ಅಂತ ಕೂಡ ನೀವು ಮೊದಲೇ ಡಿಸೈಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ನಮ್ಮ ಜಡ್ಜ್ಮೆಂಟ್ ಕರೆಕ್ಟ್ ಆಗುತ್ತೆ. ಅಂಡ್ ಯಾವುದೇ ರೀತಿಯಾಗಿ ನಾವು ರೋಡ್ ಬ್ರೇಕ್ಸ್ ನೇರ್ ಇದ್ದಾಗ ಸಡನ್ ಆಗಿ ಬ್ರೇಕ್ ಹಾಕಬಾರ್ದು. 100 to 150 meters ಮುಂಚೆ ನಾವು ಜಡ್ಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಈಗ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ಡ್ರೈವ್ ಮಾಡಿ ತೋರಿಸ್ತೀನಿ, ಯಾವುದೇ ರೀತಿಯಾದ ರೋಡ್ ಬ್ರೇಕ್ ಅಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕಂತ. ಅಂಡ್ ಅದೇ ರೀತಿ ಯಾವಾಗಲೂ ನಾವು ರೋಡ್ ಬ್ರೇಕ್ಸ್ ಹತ್ತಿ ಇಳಿಸುವಾಗ ನಾವು ಗೇರ್ ಹಾಕಬೇಕಾಗುತ್ತೆ. ಸಪೋಸ್ ನೀವು ಬಿಗಿನರ್ಸ್ ಆಗಿದ್ರೆ ನೀವು ನ್ಯೂಟ್ರಲ್ ಅಲ್ಲಿ ರೋಡ್ ಬ್ರೇಕ್ನ ಅಪ್ ಮಾಡಿ, ಅದಾದ್ಮೇಲೆ ನೀವು ಫಸ್ಟ್ ಗೇರ್ಗೆ ಹಾಕೊಂಡು ನೆಕ್ಸ್ಟ್ ರೋಡ್ ಬ್ರೇಕ್ನ ಇಳಿಸಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಗಾಡಿ ರೋಡ್ ಬ್ರೇಕ್ ಅಲ್ಲಿ ಯಾವುದೇ ರೀತಿಯಾಗಿ ಬಂದ್ ಆಗಲ್ಲ. ಇನ್ನು ಕೆಲವೊಂದು ಜನಕ್ಕೆ ಏನಾಗುತ್ತೆ, ರೋಡ್ ಬ್ರೇಕ್ ಹತ್ತಿ ಇಳಿಸುವಾಗ ಗಾಡಿ ಬಂದ್ ಆಗಿಬಿಡುತ್ತೆ. ಸೊ ಆ ರೀತಿಯಾದಂಥ ಸಿಚುವೇಶನ್ಸ್ ಏನಾಗುತ್ತೆ, ಸಪೋಸ್ ನಿಮ್ಮ ಗಾಡಿ ಏನಾದರೂ ಫುಲ್ ಲೋಡ್ ಆಗಿದ್ರೆ ಅಥವಾ ರೋಡ್ ಬ್ರೇಕ್ ತುಂಬಾನೇ ದೊಡ್ಡದಾಗಿದ್ರೆ ನೀವು ಫಸ್ಟ್ ಗೇರ್ ಹಾಕಿರ್ತೀರಾ, ಹಾಕಿ ಕ್ಲಚ್ ಬಿಡುವಾಗ ನಿಮಗೆ ಗಾಡಿಯಲ್ಲಿ ಅಥವಾ ಸ್ಟೇರಿಂಗಲ್ಲಿ ಏನಾದರೂ ವೈಬ್ರೇಷನ್ ಆದಾಗ ಅವಾಗ ಸ್ವಲ್ಪ ನೀವು ಆಕ್ಸಿಲೇಟರ್ ಕೊಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಗಾಡಿ ರೋಡ್ ಬ್ರೇಕ್ ಹತ್ತಿ ಇಳುವಾಗ ಯಾವುದೇ ರೀತಿಯಾಗಿ ಬಂದಾಗಲ್ಲ. ಈ ಎಲ್ಲ ಪ್ರೊಸೀಜರ್ಸ್ನ ನಾವು ಕರೆಕ್ಟ್ ಫಾಲೋ ಮಾಡಿದಾಗ ನಮಗೆ ರೋಡ್ ಬ್ರೇಕ್ಸ್ ದಾಟಿಸೋದು ತುಂಬಾನೇ ಈಸಿ ಆಗುತ್ತೆ. ತುಂಬಾ ದೊಡ್ಡ ರೋಡ್ ಬ್ರೇಕ್ಸ್ ಇದ್ದಾಗ ನಾನು ಆಗಲೇ ಹೇಳ್ದಂಗೆ ನಿಮ್ದು ಏನಾದರೂ ಹ್ಯಾಚ್ ಬ್ಯಾಕ್ ಕಾರು ಅಥವಾ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಕಾರ್ ಇದ್ದರೆ ನೀವು ಕ್ರಾಸಲ್ಲಿ ತೊಗೊಳ್ಬೇಕು. ಈ ರೀತಿ ಹೋಗೋದು ಬದಲು ಈ ರೀತಿ ಕ್ರಾಸಲ್ಲಿ ತೊಗೊಂಡಾಗ ನಿಮ್ಮ ಗಾಡಿಯ ಅಂಡರ್ ಚೆಸ್ಸಿಸು ಅಥವಾ ಫ್ರಂಟ್ ಏನು ಬಾನೆಟ್ ಕೆಳಗಡೆ ಏನು ಎಂಜಿನ್ ಗಾಡಿ ಏನು ಕೆಳಗಡೆ ಇರುತ್ತಲ್ವ, ಅದು ಯಾವುದೇ ರೀತಿಯಾಗಿ ಟಚ್ ಆಗಲ್ಲ ಆ್ಯಂಡ್ ನಿಮ್ಮ ಕಾರಿಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜಸ್ ಆಗಲ್ಲ. ಸೊ ಬನ್ನಿ ಈಗ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಡ್ರೈವ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ರೋಡ್ ಬ್ರೇಕ್ಸಲ್ಲಿ ಡ್ರೈವ್ ಮಾಡಬೇಕು ಅಂತ. ಸೊ ಓಕೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ವ, ಅಲ್ಲೇನು ಮುಂದೆ ಒಂದು ಬೊಲೆರೋ ಗಾಡಿ ಬರ್ತಾ ಇದೆ, ಅಲ್ಲಿದೆ ರೋಡ್ ಬ್ರೇಕು. ಸೊ ನಿಮಗೆ ಒಂದು ನಾನು ಎಕ್ಸ್ಟೀರಿಯರ್ ವ್ಯೂ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಡ್ರೈವ್ ಮಾಡಿದೆ ಅಂತ. ನಾನು ಅದರ ಜೊತೆಗೆ ನಿಮಗೆ ಫುಟ್ ಮೂವ್ಮೆಂಟ್ಸ್ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ಆ್ಯಕ್ಚುಲಿ ನಾನು ಸ್ಲಿಪ್ಪರ್ಸ್ ಹಾಕ್ಕೊಂಡಿದ್ದೆ, ಬಟ್ ಸ್ಲಿಪ್ಪರ್ಸ್ ಹಾಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ನಾನು ಬೇರ್ ಫುಟಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕ್ಲಚ್ಚು ಮತ್ತು ಇದು ಬ್ರೇಕು. ಸೊ ಯಾವ ರೀತಿಯಾದಂಥ ಒಂದು ರೋಡ್ ಬ್ರೇಕ್ ಇದೆ ಆ್ಯಂಡ್ ನಾವು ಯಾವ ರೀತಿಯಾಗಿ ಡ್ರೈವ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಂದು ಆಲ್ರೆಡಿ ಅಲ್ಲಿ ಒಂದು ಕ್ಯಾಮ್ರಾ ಸೆಟ್ ಆಗಿದೆ. ಗಾಡಿ ಸ್ಪೀಡ್ ಆಯಿತು ಅನಿಸಿದರೆ ನೀವು ಸ್ವಲ್ಪ ಬ್ರೇಕ್ನ ಅಪ್ಲೈ ಮಾಡಿ. ಇದೇ ರೀತಿ ನಾನು ವಾಪಸ್ ತಿರುಗಿಸ್ಕೊಂಡು ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ. ಈಗ ನಾನು ಫಸ್ಟ್ ಗೇರ್ಗೆ ಹಾಕ್ತಾ ಇದ್ದೀನಿ. ಸೊ ಫುಟ್ ಮೂಮೆಂಟ್ಸ್ನ ನೋಡಿ.
ಸೊ ಈಗ ಏನಾಯಿತು, ಗಾಡಿ ಸ್ವಲ್ಪ ಸ್ಲೋ ಆಯಿತು. ಸೊ ಅವಾಗ ನಾನು ಸ್ವಲ್ಪ ಎಕ್ಸಲೇಟರ್ ಮಾಡಿದೆ. ಈಗ ಗಾಡಿ ಮಿಡಲಲ್ಲಿ ಸ್ಟ್ರಕ್ ಆಗಿದೆ. ಸೊ ಅದಕ್ಕೋಸ್ಕರ ಫಸ್ಟ್ ಗೇರಲ್ಲಿದೆ, ಸ್ಲೋ ಆಗಿ ಕ್ಲಚ್ ಬಿಡ್ತಾ ಇದ್ದೀನಿ. ಗಾಡಿ ಮೇಲೆ ಪುಲ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸಲೇಟರ್ ಕೊಡ್ತಾ ಇದ್ದೀನಿ. ಈಗ ನೀವು ನೋಡ್ತಿದ್ದೀರಲ್ವಾ, ಸ್ವಲ್ಪ ಎಕ್ಸಲೇಟರ್ ಕೊಟ್ಟಾಗ ನಮ್ಮ ಗಾಡಿ ಪಾಸ್ ಆಯಿತು. ಸೊ ಈ ರೀತಿಯಾಗಿ ನಾವು ಕ್ಲಚ್ ಬಿಟ್ಟ ತಕ್ಷಣ ಗಾಡಿ ಮುಂದೆ ಹೋಗ್ತಾ ಇಲ್ಲ ಅಂದಾಗ ಸ್ವಲ್ಪ ಎಕ್ಸಲೇಟರ್ ಕೊಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೋಡ್ ಬ್ರೇಕ್ನಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕು ಅಂತ ತಿಳಿಸ್ಕೊಟ್ಟು, ಅದೇ ರೀತಿ ಪ್ರಾಕ್ಟಿಕಲ್ ಆಗಿ ಕೂಡ ನಿಮಗೆ ಡ್ರೈವ್ ಮಾಡಿ ತೋರಿಸಿದೆ ಯಾವ ರೀತಿ ಕಂಡೀಷನಲ್ಲಿ ಯಾವ ಥರ ಡ್ರೈವ್ ಮಾಡಬೇಕಂತ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ನಾನು ಎವ್ರಿ ವೀಕ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.